ನಮಸ್ಕಾರ ಎಲ್ಲರಿಗೂ. ನೀವು ಕೂಡ ನಿಮ್ಮ ಮೊಬೈಲ್ ಮುಖಾಂತರವೇ ನಿಮ್ಮ ಆಧಾರ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿಕೊಡ್ತೀನಿ. ಬನ್ನಿ, ಈಗೊಂದು ನಾವೊಂದು ವೆಬ್ ಬ್ರೌಸರ್ಗೆ ಬಂದು ಇಲ್ಲಿ ನಾವು UIDAI.government.in ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನು ನಾವು ಕ್ಲಿಕ್ ಮಾಡಿದರೆ ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿದ್ದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ, UIDAI.government.in ಅಂತ ಕ್ಲಿಕ್ ಮಾಡಿದರೆ ನಮಗೆ ಈ ರೀತಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಒಂದೇದು ಕಾಣ್ತಿದೆ ನೋಡಿ, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಇದೆ ಅದಲ್ಲ, ಇಲ್ಲಿ ನೀವು ನೋಡ್ಬೋದು ಲ್ಯಾಂಗ್ವೇಜ್ ಅನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಮಗೆ ಯಾವುದು ಲ್ಯಾಂಗ್ವೇಜ್ ಸೂಕ್ತವೋ ಆ ಲ್ಯಾಂಗ್ವೇಜ್ ಅನ್ನು ನಾವು ಇಲ್ಲಿ ಕ್ಲಿಕ್ ಅನ್ನು ಮಾಡಬಹುದು. ಹಾಗಾಗಿ ನಾನು ಇಲ್ಲಿ ಇಂಗ್ಲೀಷ್ ಅನ್ನು ಕ್ಲಿಕ್ ಮಾಡ್ತೀನಿ. ನೀವು ಕನ್ನಡ ಮಾಡಬಹುದು, ಇಂಗ್ಲೀಷ್ ಮಾಡಬಹುದು. ಎರಡು ಲ್ಯಾಂಗ್ವೇಜ್ ಇದೆ, ಮತ್ತೆ ಬೇರೆ ಲ್ಯಾಂಗ್ವೇಜ್ ಇದೆ, ಅದು ನಮಗೂ ಅವಶ್ಯಕತೆ ಇಲ್ಲ. ಹಾಗಾಗಿ ನೋಡ್ಬೋದು ಇಲ್ಲಿ ವೆಲ್ಕಮ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ನಾವು ಇಲ್ಲಿ ನೋಡ್ಬೋದು ಮತ್ತೆ ಮೈ ಆಧಾರ್ ಅನ್ನೋದು ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ. ಮೈ ಆಧಾರ್ ಮೇಲೆ ಅನ್ನೋದ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ತುಂಬ ಆಪ್ಷನ್ಸ್ ಬರ್ತವೆ. ಇಲ್ಲಿ ನೋಡ್ಬೋದು ಅಪ್ಡೇಟ್ ಆಧಾರ್, ಗೆಟ್ ಆಧಾರ್ ಮತ್ತು ಆಧಾರ್ ಸರ್ವಿಸ್ ಅಂತ ಇದೆ. ಈಗ ನಾವು ಇಲ್ಲಿ ಎರಡನೇದು ಇದೆ ನೋಡಿ, ಗೆಟ್ ಆಧಾರ್ ಅನ್ನೋದ್ರ ಮೇಲೆ ಅಲ್ಲಿ ಮೂರನೇ ಆಪ್ಷನ್ ಇದೆ. ನೀವು ಅಲ್ಲಿ ನೋಡ್ಬೋದು ಮೂರನೇ ಆಪ್ಷನ್ ಇದೆ ಡೌನ್ಲೋಡ್ ಆಧಾರ್ ಅಂತ. ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಮುಂದಿನ ಹಂತಕ್ಕೆ ಹೋಗುತ್ತೆ. ಇಲ್ಲಿ ನಾವು ನೋಡ್ಬೋದು ಯಾರ್ದು ನಾವು ಆಧಾರ್ ಕಾರ್ಡನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಬೇಕಲ್ಲ, ಅವ್ರದ್ದು 12 ಡಿಜಿಟ್ನ ನಂಬರನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ. ಆ ನಂಬರನ್ನು ಹಾಕಿದ ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಎಂಟರ್ ಕ್ಯಾಪ್ಚರ್ ಅಂತಿದೆ. ಆ ಕ್ಯಾಪ್ಚಾನ ನಾವು ಎಂಟರ್ ಮಾಡಿದ ನಂತರ ಸೆಂಡ್ OTP ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಆಧಾರ್ ಕಾರ್ಡಿಗೆ ಯಾವ ನಂಬರನ್ನು ನಾವು ಕೊಟ್ಟಿರ್ತೇವೋ ಅಂದರೆ ಲಿಂಕ್ ಯಾವುದಾಗಿರುತ್ತೋ ಅದಕ್ಕೆ ಒಂದು OTP ಬರುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಎಂಟರ್ OTP ಅಂತೂ ಬಂದಿದೆ. ನಾವಿಲ್ಲಿ OTP ಹಾಕಿದ ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ವೆರಿಫೈ ಮತ್ತು ಡೌನ್ಲೋಡ್ ಅಂತಿದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೋಡ್ಬೋದು ಈಗ ಅದರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ. ನೀವು ನೋಡ್ಬೋದು ಈಗ ಅದು ಪ್ರೊಸೆಸಿಂಗ್ ಆದ ನಂತರ ನಮ್ಮ ಆಧಾರ್ ಕಾರ್ಡನ್ನು ಅದು ಡೌನ್ಲೋಡ್ ಆಗಿ PDF ಮುಖಾಂತರ ನಮ್ಮ ಮೊಬೈಲಲ್ಲಿ ಉಳಿಯುತ್ತೆ. ನೀವು ನೋಡ್ಬೋದು ಆಧಾರ್ ಕಾರ್ಡ್ ಈಗ ಡೌನ್ಲೋಡ್ ಆಗಿದೆ ನೋಡ್ಬೋದು. ಈಗ ಮತ್ತೆ ಇಲ್ಲಿ ನೋಡಿ ಎಂಟರ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಪಾಸ್ವರ್ಡ್ ಯಾವ ರೀತಿ ಇರುತ್ತೆ ಅಂದರೆ ನಾವು ಯಾವ ಆಧಾರ್ ಕಾರ್ಡನ್ನು ನಾವು ಡೌನ್ಲೋಡ್ ಮಾಡಿರ್ತೀವಲ್ಲ ಅವ್ರದ್ದು ಹೆಸರು ಇರುತ್ತಲ್ಲ, 4 ಹೆಸರು ಇರ್ತಾವಲ್ಲ ಮೊದಲೇನು ಕ್ಯಾಪಿಟಲ್, ಅವನು ನಾವು ಕ್ಯಾಪಿಟಲ್ ಹಾಕಿ ಮತ್ತೆ ಅವರು ಡೇಟ್ ಆಫ್ ಬರ್ತ್ ಇರುತ್ತೆ ನೋಡಿ, ಅವರು ಡೇಟ್ ಆಫ್ ಬರ್ತನ್ನು ಹಾಕಿ ಇಲ್ಲಿ ನಾವು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಡೇಟ್ ಆಫ್ ಬರ್ತ್ ಅಂದರೆ ಅವರು ಹುಟ್ಟಿದ ವರ್ಷ ಮಾತ್ರ, ಅದು ಡೇಟು ಮತ್ತು ಮಂತ್ ಏನು ಸಂಬಂಧ ಇಲ್ಲ. ಅದು ಕ್ಯಾಪಿಟಲ್ ಮೊದಲು ಅವನ ಲೆಟರ್ ಹಾಕಿ ಅವ್ರ ಡೇಟ್ ಆಫ್ ಬರ್ತ್ ಹಾಕಿದರೆ ಇದೇ ಪಾಸ್ವರ್ಡ್ ಆಗಿರುತ್ತೆ. ಎಲ್ಲರದ್ದು ಕೂಡ ಇದೇ ರೀತಿಯಾಗಿರುತ್ತೆ. ನೀವು ನೋಡ್ಬೋದು ಈಗ ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ನಮ್ಮ ಆಧಾರ್ ಕಾರ್ಡು ಡೌನ್ಲೋಡ್ ಆಗಿದೆ. ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಮೊಬೈಲ್ ಮುಖಾಂತರವೇ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ವೆಬ್ಸೈಟ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಬಹುದು. ಅದೇ ರೀತಿಯಾಗಿ ನಮ್ಮದು ಕೆಳಗಡೆ ಒಂದು ವಾಟ್ಸಪ್ ಲಿಂಕನ್ನು ಇರುತ್ತೆ, ನೀವು ಅದಕ್ಕೆ ಜಾಯಿನ್ ಆಗ್ಬೋದು. ಇದೇ ರೀತಿ ಅಪ್ಡೇಟ್ಗಳು ಅಲ್ಲಿ ದೊರಕುತ್ತವೆ. ಜಾಬ್ ಅಪ್ಡೇಟ್ ಮತ್ತು ಇನ್ನಿತರ ವಿಷಯಗಳು ನಮ್ಮ ಚಾನಲಲ್ಲಿ ಕಂಪ್ಲೀಟಾಗಿ ಇನ್ನೂ ಬರುತ್ತವೆ. ಹಾಗಾಗಿ ಎಲ್ಲರೂ ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.